ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಲ್ನಾಡು ಶಿವಮೊಗ್ಗಕ್ಕೆ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿರುವಂತದ್ದು. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಏನು ಶಿವಮೊಗ್ಗ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿರುವಂತದ್ದು. ಸಮಾವೇಶಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ನಡೆದಿರುವಂತದ್ದು. ಈಗ ಮಧು ಬಂಗಾರಪ್ಪ ಅವರು ಇಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರನ್ನ ಕೇಳ್ತೀನಿ. ಸರ್, ಹೇಳಿ ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತರ ವಾತಾವರಣ ಇದೆ ಸರ್? ಬಹಳ ಸಂತೋಷ ಇದೆ. ಮತದಾರರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಏನು ನಾವು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀವಿ. ಗ್ಯಾರಂಟಿಯನ್ನು ಮನೆಮನೆಗೂ ಕೂಡ ತಲುಪಿಸಿದ್ದೀವಿ. ಮನೆಮನೆಗೂ ಕೂಡ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆ ವಿಶ್ವಾಸವನ್ನು ಕೊಡ್ತಾರೆ ಮತ್ತು ಅವ್ರು ಹೇಳ್ತಾರೆ, ಇಲ್ಲ ನಾವು ನಿಮ್ಮ ಋಣದಲ್ಲಿದ್ದೀವಿ, ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರ ಗೆಲುವಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದೇ. ಮತ್ತು ಒಂದು ಹಬ್ಬದ ರೀತಿಯಲ್ಲಿ ಮತ ಕೇಳೋಕ್ಕೂ ಕೂಡ ಖುಷಿ ಆಗಬೇಕಲ್ಲ. ಒಂಥರ ಮತ ಕೇಳೋದು ಒಂದು ಹೆಮ್ಮೆ, ಗೌರವ, ಒಂಥರ ಘನತೆ ಹೆಚ್ಚಾಗಿದೆ. ಯಾಕೆಂದರೆ ಮಾತು ಉಳಿಸ್ಕೊಂಡಿರೋದು ಮತ್ತು ಅವ್ರು ಹೋದಾಗ ಒಳ್ಳೊಳ್ಳೆ ಮಾತು ಹೇಳ್ತಾರಲ್ಲ, ನಮ್ಮ ಕಷ್ಟದಲ್ಲಿ ನಮಗೆ ಇದು ಸಹಕಾರ ಆಗಿದೆ, ಅದು ನಮಗೆ ಕಾಪಾಡಬೇಕು. ಸರ್ಕಾರ ಅಂದಾಗ ಯಾವಾಗಲೂ ಕೂಡ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಏನು ಮಾಡ್ತಾರೆ, ಅವಾಗ ಜನರು ಅವರಿಗೆ ಸಹಕಾರ ಮಾಡ್ತಾರೆ, ಉಳಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಸರ್, ರಾಹುಲ್ ಗಾಂಧಿ ಅವರು ಎಷ್ಟೊತ್ತಿಗೆ ಬರ್ತಾರೆ? ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಕೂಡ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಒಟ್ಟಿಗೆ 12 ಗಂಟೆಗೆ ಬರ್ತಾರೆ. 12 ಗಂಟೆಗೆ ಶಾರ್ಪ್ ಆಗಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಯಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಮತ್ತು ರಾಹುಲ್ ಗಾಂಧೀಜಿಯವರು ಮತ್ತು ಸುರ್ಜೇವಾಲಾ ಅವರು ಏನು ನಮ್ಮ ಉಸ್ತುವಾರಿಗಳಿದ್ದಾರೆ, ಅವ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರ್ತಾರೆ. ಶಾಸಕ ಮಿತ್ರರು ಇರ್ತಾರೆ, ಮತ್ತು ಅಕ್ಕಪಕ್ಕದ ಕೆಲವು ಶಾಸಕರು ಕೂಡ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಶಿವರಾಜ್ ಕುಮಾರ್ ಅವರು ಇರ್ತಾರೆ. ದುನಿಯಾ ವಿಜಯ್ ಅವರು ಕೂಡ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಇದಕ್ಕೆ ಒಂದು ಮಾರಲ್ ಇದರಲ್ಲಿ ಯಾವುದೇ ಪಕ್ಷದಲ್ಲಿ ಇಲ್ಲ ಅಂದ್ರೇನು ಅವ್ರು ಏನೋ ಒಂದು ವಿಶ್ವಾಸದ ಮೇಲೆ ಬರ್ತಾರೆ. ಮತ್ತು ಬೇರೆ ಸ್ನೇಹಿತರು ಬರ್ತಾರೆ, ನೀವು ನೋಡ್ತೀರಾ ಯಾರು ಅಂತ ಹೇಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಲ್ನಾಡು ಶಿವಮೊಗ್ಗಕ್ಕೆ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿರುವಂತದ್ದು. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಏನು ಶಿವಮೊಗ್ಗ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿರುವಂತದ್ದು. ಸಮಾವೇಶಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ನಡೆದಿರುವಂತದ್ದು. ಈಗ ಮಧು ಬಂಗಾರಪ್ಪ ಅವರು ಇಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರನ್ನ ಕೇಳ್ತೀನಿ. ಸರ್, ಹೇಳಿ ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತರ ವಾತಾವರಣ ಇದೆ ಸರ್? ಬಹಳ ಸಂತೋಷ ಇದೆ. ಮತದಾರರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಏನು ನಾವು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀವಿ. ಗ್ಯಾರಂಟಿಯನ್ನು ಮನೆಮನೆಗೂ ಕೂಡ ತಲುಪಿಸಿದ್ದೀವಿ. ಮನೆಮನೆಗೂ ಕೂಡ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆ ವಿಶ್ವಾಸವನ್ನು ಕೊಡ್ತಾರೆ ಮತ್ತು ಅವ್ರು ಹೇಳ್ತಾರೆ, ಇಲ್ಲ ನಾವು ನಿಮ್ಮ ಋಣದಲ್ಲಿದ್ದೀವಿ, ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರ ಗೆಲುವಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದೇ. ಮತ್ತು ಒಂದು ಹಬ್ಬದ ರೀತಿಯಲ್ಲಿ ಮತ ಕೇಳೋಕ್ಕೂ ಕೂಡ ಖುಷಿ ಆಗಬೇಕಲ್ಲ. ಒಂಥರ ಮತ ಕೇಳೋದು ಒಂದು ಹೆಮ್ಮೆ, ಗೌರವ, ಒಂಥರ ಘನತೆ ಹೆಚ್ಚಾಗಿದೆ. ಯಾಕೆಂದರೆ ಮಾತು ಉಳಿಸ್ಕೊಂಡಿರೋದು ಮತ್ತು ಅವ್ರು ಹೋದಾಗ ಒಳ್ಳೊಳ್ಳೆ ಮಾತು ಹೇಳ್ತಾರಲ್ಲ, ನಮ್ಮ ಕಷ್ಟದಲ್ಲಿ ನಮಗೆ ಇದು ಸಹಕಾರ ಆಗಿದೆ, ಅದು ನಮಗೆ ಕಾಪಾಡಬೇಕು. ಸರ್ಕಾರ ಅಂದಾಗ ಯಾವಾಗಲೂ ಕೂಡ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಏನು ಮಾಡ್ತಾರೆ, ಅವಾಗ ಜನರು ಅವರಿಗೆ ಸಹಕಾರ ಮಾಡ್ತಾರೆ, ಉಳಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಸರ್, ರಾಹುಲ್ ಗಾಂಧಿ ಅವರು ಎಷ್ಟೊತ್ತಿಗೆ ಬರ್ತಾರೆ? ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಕೂಡ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಒಟ್ಟಿಗೆ 12 ಗಂಟೆಗೆ ಬರ್ತಾರೆ. 12 ಗಂಟೆಗೆ ಶಾರ್ಪ್ ಆಗಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಯಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಮತ್ತು ರಾಹುಲ್ ಗಾಂಧೀಜಿಯವರು ಮತ್ತು ಸುರ್ಜೇವಾಲಾ ಅವರು ಏನು ನಮ್ಮ ಉಸ್ತುವಾರಿಗಳಿದ್ದಾರೆ, ಅವ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರ್ತಾರೆ. ಶಾಸಕ ಮಿತ್ರರು ಇರ್ತಾರೆ, ಮತ್ತು ಅಕ್ಕಪಕ್ಕದ ಕೆಲವು ಶಾಸಕರು ಕೂಡ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಶಿವರಾಜ್ ಕುಮಾರ್ ಅವರು ಇರ್ತಾರೆ. ದುನಿಯಾ ವಿಜಯ್ ಅವರು ಕೂಡ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಇದಕ್ಕೆ ಒಂದು ಮಾರಲ್ ಇದರಲ್ಲಿ ಯಾವುದೇ ಪಕ್ಷದಲ್ಲಿ ಇಲ್ಲ ಅಂದ್ರೇನು ಅವ್ರು ಏನೋ ಒಂದು ವಿಶ್ವಾಸದ ಮೇಲೆ ಬರ್ತಾರೆ, ಮತ್ತು ಬೇರೆ ಸ್ನೇಹಿತರು ಬರ್ತಾರೆ, ನೀವು ನೋಡ್ತೀರಾ ಯಾರು ಅಂತ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.